ಸಿನಿಮಾನೇ ಒಂದು ಮಜಾ, ಮತ್ತೊಂದು ಮ್ಯಾಜಿಕ್. ಯಾಕೆ ಅಂತ ಹೇಳ್ತೀರಾ? ಸಿನಿಮಾ ರಂಗಕ್ಕೆ ಎಂಟ್ರಿ ಆಗಿದ್ದು ಯಾವುದೋ ಒಂದು ವಿಷಯದಲ್ಲಿ ಅಂತ ಅಂದ್ಕೊಂಡ್ರು ಕೂಡ ಆಮೇಲೆ ಅದರಲ್ಲಿ ಹಲವಾರು ಸ್ತರಗಳಿದ್ದಾವೆ. ಒಂದು ಟೆಕ್ನಿಷಿಯನ್ ಇರ್ಬೋದು, ಒಂದು ನಿರ್ದೇಶಕರಿರ್ಬೋದು, ಒಬ್ರು ಆ್ಯಕ್ಟರ್ ಇರ್ಬೋದು, ಒಬ್ರು ಸಂಗೀತಗಾರರು ಇರ್ಬೋದು. ಯಾರ್ಯಾರೋ ಏನೇನೋ ಆಗಿ ಹೋಗ್ತಾರೆ ಕೊನೆವರೆಗೂ. ಫಾರ್ ಎಕ್ಸಾಂಪಲ್, ಸಂಗೀತಗಾರರು ಆ್ಯಕ್ಟರ್ ಆಗಿದ್ದಿದೆ. ಉದಾಹರಣೆ ಕೊಡಬೇಕೆ ಸಾಕಷ್ಟು ಸಿಗ್ತವೆ. ಮೈಕಲ್ ಜಾಕ್ಸನ್ ತಗೊಳ್ಳಿ, SP ಬಾಲಸುಬ್ರಹ್ಮಣ್ಯಂ ಅವ್ರನ್ನ ತಗೊಳ್ಳಿ, ಸೋನು ನಿಗಮ್ ಅವ್ರನ್ನ ತಗೊಳ್ಳಿ. ಅಷ್ಟೇ ಏಕೆ, ಕಿಶೋರ್ ಕುಮಾರ್ ಅವರು ಕೂಡ ಸಾಕಷ್ಟು ಸಿನಿಮಾದಲ್ಲಿ ಆಕ್ಟರ್ ಆಗಿ ಯಶಸ್ವಿಯನ್ನ ಗಳಿಸಿದ್ದಾರೆ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಅಂದ್ರೆ ಈ ವಾರ ಮೇ 15ಕ್ಕೆ ತೆರೆ ಕಾಣುವ ಒಂದು ಸಿನಿಮಾದಲ್ಲಿ ಕನ್ನಡದ ಗಾಯಕರೊಬ್ರು, ಸಂಗೀತಗಾರರು ಆಕ್ಟರ್ ಆಗ್ತಾ ಇದ್ದಾರೆ. ಆ ವಿಷಯವನ್ನ ತಗೊಂಡು ನಿಮ್ಮ ಹತ್ರ ಬರ್ತಾ ಇದ್ದೀನಿ. ರಿಯಲ್ ಮರ್ಕೇರ ಜೊತೆಗೆ ಸಹಯೋಗದೊಂದಿಗೆ ಕಾಕಾ ಜೊತೆ ಈ ವಾರದ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. FMC ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಬನ್ನಿ, ಈ ವಾರ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದೀವಿ ಅಂತ ನೋಡೋದಾದ್ರೆ, ಕನ್ನಡದಲ್ಲಿ 4 ಸಿನಿಮಾ, ಹಿಂದಿಯಲ್ಲಿ 4, ತೆಲುಗುನಲ್ಲಿ 4, ತಮಿಳಲ್ಲಿ 3, ಮಲಯಾಳಂನಲ್ಲಿ 2, ಇಂಗ್ಲಿಷಲ್ಲಿ 2, ಒಟ್ಟು 19 ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ. ಮೊದಲೇ ನಾನು ನಿಮಗೆ ಹೇಳಿದ್ದೆ ಒಂದು ವಿಷಯವನ್ನ, ಕನ್ನಡದ ಸಂಗೀತಗಾರರೊಬ್ರು ಈ ಬಾರಿ ಒಂದು ಸಿನಿಮಾದಲ್ಲಿ ಆಕ್ಟರ್ ಆಗ್ತಾ ಇದ್ದಾರೆ ಅಂತ. ಅದರ ಪೋಸ್ಟರ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಲೋ ನವೀನಾ ಅನ್ನುವಂಥ ಒಂದು ಸಿನಿಮಾ. ಆ ಪೋಸ್ಟರಲ್ಲಿರೋರನ್ನ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಅವರು ನವೀನಾ ಅಂತ. ಯಾರು ಹೇಳಿ? ಬಿಗ್ ಬಾಸ್ ಅಲ್ಲಿ ಕೂಡ ಬಂದಿದ್ರು, ಹಾಡುಗಳನ್ನು ಕೂಡ ತುಂಬ ಚೆನ್ನಾಗಿ ಹಾಡ್ತಾ ಇದ್ರು. ಅವರೀಗ ಮೊದಲ ಬಾರಿ ಕನ್ನಡ ಸಿನಿಮಾ ರಂಗದಲ್ಲಿ ಆಕ್ಟರ್ ಆಗಿ ಪ್ರವೇಶ ಮಾಡ್ತಾ ಇದ್ದಾರೆ. ಅದು ನಾಯಕನಾಗಿ ಪ್ರವೇಶ ಮಾಡ್ತಾ ಇದ್ದಾರೆ. ಅದು ಅವರ ಹೆಸರಿಂದಲೇ ಇರುವಂತಹ ಒಂದು ಸಿನಿಮಾ. ಏನದು ಸಿನಿಮಾ ಅಂತ ನೋಡೋದಾದ್ರೆ, ಇದೊಂದು ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ. ಲೋ ನವೀನಾ ಅನ್ನುವಂಥದ್ದು ಇದ್ರ ಹೆಸರು. ಒಂದು ಹಳ್ಳಿಗಾಡಿನಲ್ಲೊಬ್ಬ ಹೀರೋ ಮತ್ತು ಒಂದು ಸ್ನೇಹಿತರು, ಹಳ್ಳಿ ಜೀವನ. ನಾಯಕ ತನ್ನ ಚಿಕ್ಕಪ್ಪನ ಮಗಳನ್ನ ಪ್ರೇಮಿಸಿ ಅವಳ ಜೊತೆ ಓಡಿ ಹೋಗೋ ಕಾರ್ಯಕ್ರಮ. ಅದಕ್ಕೆ ಸ್ನೇಹಿತರ ಬೆಂಬಲ, ಅದಕ್ಕೊಂದಿಷ್ಟು ಪ್ಲಾನು, ಅಲ್ಲಲ್ಲಿ ಫ್ಲಾಪ್. ಅಂತೂ ಇಂತೂ ಓಡಿಸ್ಕೊಂಡು ಹೋದ್ರು. ಮುಂದೇನಾಯ್ತು? ಸಿನಿಮಾನೇ ನೋಡಬೇಕು. ನಾನು ಆಗ್ಲೇ ಹೇಳಿದ ಹಾಗೆ, ಗಾಯಕ ನವೀನ್ ಸಜ್ಜು ಈಗ ನಾಯಕನಾಗಿ ಅಭಿನಯಿಸಿ ಸಂಗೀತವನ್ನು ಕೂಡ ನೀಡಿರುವಂತಹ ಈ ಸಿನಿಮಾ NS ನವೀನ್ ಸಜ್ಜು ಸ್ಟುಡಿಯೋದ ಲಾಂಛನದಲ್ಲಿ ಅನಿವಾಸಿ ಭಾರತೀಯ ಬೆನ್ ಚಿಕ್ಕಸ್ವಾಮಿ ಮತ್ತು ಕೀರ್ತಿ ಸ್ವಾಮಿ ನಿರ್ಮಾಣ ಮಾಡಿದ್ದು, ಧನುರ್ಧಾರಿ ಪವನ್ ನಿರ್ದೇಶನ ಮಾಡಿದ್ದಾರೆ. ಅಪ್ಪಟ ಜಾನಪದ ಶೈಲಿಯ ಕೋಣಾಣೆ ಅನ್ನುವಂಥ ಒಂದು ಹಾಡು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣಗೆ ಸದ್ದು ಮಾಡ್ತಾ ಇದೆ. ಛಾಯಾಗ್ರಹಣವನ್ನ ಸತೀಶ್ ಸಾಕಾರ್, ಸಂಕಲನವನ್ನ ವಿಜಯ್ M ಕುಮಾರ್, ತಾರಾಗಣದಲ್ಲಿ ನವೀನ್ ಸಜ್ಜು, ವರ್ಷಾ ಗಿರಿಧರ್, ರೇಷ್ಮಾ ಗೌಡ, ಪ್ರಕಾಶ್ ತುಮ್ಮಿನಾಡು, ಅಪೂರ್ವ ಶ್ರೀ, ರಮೇಶ್ ಪಾಪಯ್ಯ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ, ಆಸ್ವಾದಿಸಿ, ವೀಕ್ಷಿಸಿ, ಎಂಜಾಯ್ ಮಾಡಿ. ಇನ್ನು ಮುಂದಿನ ಸಿನಿಮಾ ನಾವು ನೋಡೋದಾದ್ರೆ ಶಿಖಂಡಿ ಅಂತ. ಈ ಹೆಸರು ಭಾರತದ ಸಂಸ್ಕೃತಿಯಲ್ಲಿ ತುಂಬ ಜನಕ್ಕೆ ಗೊತ್ತು. ಏನಪ್ಪ ಇದು ಶಿಖಂಡಿ ಅಂತ? ಮಹಾಭಾರತದ ಒಂದು ದೊಡ್ಡ ಎಪಿಕ್. ಆ ಮಹಾಭಾರತದಲ್ಲಿ ಶಿಖಂಡಿ ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರ. ಆತ ಪುನರ್ಜನ್ಮ ಪಡೆದು ತನ್ನ ಸೇಡು ತೀರಿಸಿಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾನೆ. ಅದೇ ಅಂಶನ ಇಟ್ಕೊಂಡು ಈ ಚಿತ್ರದ ಕಥೆಯನ್ನ ಹೆಣೆಯಲಾಗಿದೆ. ಸಸ್ಪೆನ್ಸ್, ಥ್ರಿಲ್ಲರ್, ಹಾರರ್, ಕಾಮಿಡಿ ಸೇರಿದಂತೆ ಎಲ್ಲ ಅಂಶಗಳಿರುವಂತಹ ಒಂದು ಕೌಟುಂಬಿಕ ಕಥಾ ಹಂದಿರ. ಪೋಲಾ ಪ್ರವೀಣ್ ಕುಮಾರ್ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು, ಈ ಹಿಂದೆ ಮಾರಕಾಸ್ತ್ರ ಸಿನಿಮಾ ನಿರ್ದೇಶಿಸಿದ್ದ ಗುರುಮೂರ್ತಿ V ಅವರು ಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ. ಸಂಗೀತವನ್ನ ಮಂಜು ಕಣವಿ, ಸಾಹಿತ್ಯವನ್ನ ಕಿನ್ನಾಳ್ ರಾಜ್, ಛಾಯಾಗ್ರಹಣವನ್ನ ಸ್ವಾಮಿ ಮೈಸೂರು, ಸಂಕಲನವನ್ನ ಚಕ್ರಂ ಸಾಯಿ, ತಾರಾಗಣದಲ್ಲಿ ಯುವರಾಜ್ ಗೌಡ, ಖ್ಯಾತಿ ರಾಜ್ ದೀಪಕ್ ಶೆಟ್ಟಿ, ನಿಖಿಲ್ ಮಲಿಯಾಳಕನ್, ಬಾಲರಾಜ್ ವಾಡಿ, ನಿಖಿತಾ ಸ್ವಾಮಿ ಹಾಗೂ ನೀತು ವನಜಾಕ್ಷಿ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ
ಯಶಸ್ವಿಯಾಗ್ಲಿ ಅಂತ ಹಾರೈಸೋಣ. ಅದು ಯಶಸ್ವಿ ಆಗ್ಬೇಕಂದ್ರೆ ನೀವು ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಬೇಕು. ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಶೇರ್ ಅಂತ. ಸಾಕಷ್ಟು ಅರ್ಥ ಇದೆ ಈ ಶಬ್ದಕ್ಕೆ. ಶೇರ್ ಎಷ್ಟು ಡೇಂಜರು. ಅದು ಕಾಡಲ್ಲಿರೋದು. ಈ ಶೇರ್ ಯಾವುದು? ಒಬ್ರಿಗೊಬ್ರು ಹಂಚ್ಕೊಂಡು ತಿನ್ನೋದು. ಅದು ಹೌದಾ? ಇನ್ನೊಂದು ಶೇರ್ ಇದೆ, ಶೇರ್ ಮಾರ್ಕೆಟ್ ಅಂತ. ಅದೇನಾದ್ರೂ ಇದರಲ್ಲಿ ಇದೆಯಾ? ಒಂದ್ಸರಿ ನೋಡ್ಕೊಂಡು ಬರೋಣ ಬನ್ನಿ. ಇದೊಂದು ಆಕ್ಷನ್ ಕ್ರೈಮ್ ಸಿನಿಮಾ. ಅನಾಥ ಮಕ್ಕಳು ಮಾರ್ಕೆಟ್ ಪ್ರದೇಶದಲ್ಲಿ ಬೆಳೆದು ಅಲ್ಲಿನ ಗ್ಯಾಂಗ್ ವಾರ್ ಮತ್ತು ಅಪರಾಧ ಜಗತ್ತಿನ ಸಂಚುಗಳನ್ನ ಎದುರಿಸುವಂತ ಒಂದು ಕಥೆ. ಅಂಗಾಂಗ ಕಳ್ಳ ಸಾಗಣೆಯ ಸುತ್ತುವ ಕಥೆ. ಇಂತಹ ಅಪಾಯಕಾರಿ ಪಿತೂರಿಯನ್ನ ಬಹಿರಂಗಪಡಿಸುವಲ್ಲಿ ಹೋರಾಡುವ ಇಬ್ಬರ ಕಥೆ. ಅದರಲ್ಲಿ ಅವರು ಯಶಸ್ವಿಯಾದ್ರ ನೀವು ಸಿನಿಮಾನೇ ನೋಡಬೇಕು. ರವೀಂದ್ರನಾಥ್ ಕಡೇಮನಿ ಅರ್ಪಿಸಿ ಗ್ರೇಸ್ ರಾಜ್ ಪ್ರೊಡಕ್ಷನ್ ಲಾಂಛನದಲ್ಲಿ ತಯಾರಾಗಿರೋ ಈ ಸಿನಿಮಾವನ್ನ ಡಾಕ್ಟರ್ ಸುದರ್ಶನ್ ಸುಂದರರಾಜ್ ನಿರ್ಮಾಣ ಮಾಡಿದ್ದಾರೆ. ಪ್ರಸಿದ್ಧ ಅವರು ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ. ಕಿರುತೆರೆಯ ಕನ್ನಡತಿ ಸೀರಿಯಲ್ ಮೂಲಕ ಹೆಸರು ಮಾಡಿದ್ದ ಕಿರಣ್ ರಾಜ್ ನಾಯಕನಾಗಿ ಅಭಿನಯಿಸಿದ್ದಾರೆ. ಟ್ರೈಲರ್ ಭರ್ಜರಿ ಆಕ್ಷನ್ಗಳಿಂದ ದೃಶ್ಯಗಳಿಂದ ಕೂಡಿದೆ. ಸಂಗೀತವನ್ನ ಗುಮ್ಮಿನೇನಿ ವಿಜಯಬಾಬು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಎಚ್ ಕುಮಾರ್, ಛಾಯಾಗ್ರಹಣವನ್ನ ಕಟ್ಟಿ ಕೌಶಿಕ್, ಸಂಕಲನವನ್ನ ವೆಂಕಿ ಯುಡಿವಿ, ಆಕ್ಷನ್ ಡೈರೆಕ್ಟರ್ ವಿನೋದ್ ಮಾಸ್ಟರ್, ತಾರಾಗಣದಲ್ಲಿ ಕಿರಣ್ ರಾಜ್, ಸುರೇಖಾ ವೆಂಕಟೇಶ್, ಕ್ರಿಸ್ ರೋಡ್ರಿಗ್ಯೂ, ಶೋಭರಾಜ್, ಬಾಲರಾಜವಾಡಿ, ತನಿಷಾ ಕುಪ್ಪಂಡ, ಕಾರ್ತಿಕ್ ವೆರನೇಕರ್, ವೀಣಾ ಸುಂದರ್, ಯಶ್ ಶೆಟ್ಟಿ, ಶೋಭನ್ ಹಾಗೂ ರಾಕೇಶ್ ರಾಜ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ. ಮತ್ತೊಂದು ಸಿನಿಮಾ ಮೊನ್ನೆ ರಿಲೀಸ್ ಆಗಿದೆ, KD ಅಂತ. ಚೆನ್ನಾಗಿನೂ ಓಡ್ತಾ ಇದೆ. ಈಗ ಅದೇ ಥರ ಇನ್ನೂ ಒಂದು ಸಿನಿಮಾ ಬಂದಿದೆ, ಅದ್ರ ಹೆಸರಲ್ಲೂ ಕೂಡ KD ಇದೆ. ಏನಪ್ಪ ಸಿನಿಮಾ ಅಂದ್ರೆ ಮೈ ನೇಮ್ ಇಸ್ KD ಅಂತ. ಏನಿದೆ ಅಂತ ನೋಡೋದಾದ್ರೆ ನೋಡಿ, ಈಗ ಈ ಸಿನಿಮಾ ಯಾವ್ದು ಹೇಳಿ? ಈ ಸಿನಿಮಾ ಮೈ ನೇಮ್ ಇಸ್ KD ಅಂತ. ಈ ಸಿನಿಮಾ ಈ ವಾರ ಬಿಡುಗಡೆ ಆಗ್ತಾ ಇದೆ. ದುಡ್ಡು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತೇನೋ ನಿನಗೆ ಅನ್ನೋ ಡೈಲಾಗ್ ಇಂದ ಶುರುವಾಗೋ ಟ್ರೈಲರ್ ಇದೊಂದು ಭರ್ಜರಿ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಅನ್ನೋ ಹಿಂಟ್ ಕೊಡುತ್ತೆ. ರಾಜಕೀಯ ಭ್ರಷ್ಟಾಚಾರದ ಜೊತೆಗೆ ಪ್ರೀತಿ ಪ್ರೇಮದ ಕವಲುಗಳನ್ನ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ಶ್ರೀ ಕಲಾಭೈರವೇಶ್ವರ ಪ್ರೊಡಕ್ಷನ್ ಲಾಂಛನದಡಿಯಲ್ಲಿ ವೆಂಕಟೇಶ್ ಡಿ ನಿರ್ಮಾಣ ಮಾಡಿದ್ದು, ಕುಮಾರ್ ಡಿ ನಿರ್ಮಾಣದಲ್ಲಿ ಸಾಥ್ ನೀಡಿದ್ದಾರೆ. KG ಚಿಕ್ಕು ಆಕ್ಷನ್ ಕಟ್ ಹೇಳಿದ್ದು, ಆರ್ಯನ್ ವೆಂಕಟೇಶ್ ಭವಾನಿ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಛಾಯಾಗ್ರಹಣವನ್ನ ಸಂತೋಷ್ ಪಾಂಡಿ, ಸಂಗೀತವನ್ನ ಹಿತನ್ ಹಾಸನ್, ಸಂಕಲನವನ್ನ ಕಿರಣ್ ಕುಮಾರ್ ಜಿ, ತಾರಾಗಣದಲ್ಲಿ ಆರ್ಯನ್ ವೆಂಕಟೇಶ್ ಭವಾನಿ, ಗಿರೀಶ್ ಜತ್ತಿ, ಅಪೂರ್ವ, ಹೊನ್ನವಳ್ಳಿ ಕೃಷ್ಣ, ಯತಿರಾಜ್, ಸುಪ್ರೀತ್ ಕಾಟಿ ಹಾಗೂ ಶ್ರೀನಿವಾಸ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಇನ್ನೊಂದು ವಿಷಯ ಏನಂದ್ರೆ, ಈಗ ಸಿನಿಮಾಗಳು ರಿಲೀಸ್ ಆಗೋದು ವಿಶೇಷವಾಗಿ ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ಏನಂದ್ರೆ, ಈಗ ಕೆಲವೊಂದು ಸಿನಿಮಾಗಳು ಈಗ ದಕ್ಷಿಣ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗುತ್ತೆ. ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ ದಿವಸ ಕೆಲವೊಂದು ಹುಬ್ಬಳ್ಳಿ ಧಾರವಾಡ ಅಥವಾ ಬೆಳಗಾಮು ಅಥವಾ ಗುಲ್ಬರ್ಗ ಅಲ್ಲೆಲ್ಲೋ ರಿಲೀಸ್ ಆಗುತ್ತೆ. ಅದಾಗಿ ಸ್ವಲ್ಪ ದಿನದ ಮೇಲೆ ಎಲ್ಲ ಕಡೆಗೆ ಅದನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಈ ಥರದ್ದೊಂದು ಪದ್ಧತಿ ಈಗ ಬೆಳೆದುಕೊಂಡು ಬಂದಿದೆ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ಮಂಗಮಾಯ ಅನ್ನುವಂಥ ಸಿನಿಮಾದ ಬಗ್ಗೆ ನಾನು ಹೇಳಿದ್ದೆ ಹಿಂದಿನ ವಾರಗಳಲ್ಲಿ. ಅದು ಆಗ ದಕ್ಷಿಣ ಕನ್ನಡದಲ್ಲಿ ಮಾತ್ರ ತೆರೆ ಕಂಡಿತ್ತು. ಈಗ ಅಂದ್ರೆ ಈ ವಾರ ಅದು ಕರ್ನಾಟಕದಾದ್ಯಂತ ತೆರೆ ಕಾಣ್ತಾ ಇದೆ. ನಾವು ಕೂಡ ಆ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ. ನೀವು ಕೂಡ ಈ ಮಂಗಮಾಯ ಸಿನಿಮಾ ಮಂದಿರದಲ್ಲೇ ನೋಡ್ಬೇಕು ಅಂತ ವಿನಂತಿಸಿಕೊಳ್ತೇನೆ. ಇವಿಷ್ಟು ಒಟ್ಟು 4 ಸಿನಿಮಾಗಳು ಈ ವಾರ ಕನ್ನಡದಲ್ಲಿ ತೆರೆ ಕಾಣ್ತಾ ಇರೋದು. ಯಾವತ್ತು? ಮೇ 15ಕ್ಕೆ. ಬನ್ನಿ ಇನ್ನ ಬೇರೆ ಭಾಷೆ ಸಿನಿಮಾಗಳು ಯಾವುದು ಅಂತ ನೋಡೋದಾದ್ರೆ, ಹಿಂದಿಯಲ್ಲಿ 4 ಸಿನಿಮಾಗಳು. ನಾನು ಕಳೆದ ಬಾರಿ ಹೇಳಿದ್ದೆ ಆಖರಿ ಸವಾಲ್ ಅನ್ನುವಂಥ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತೆ. ಆದ್ರೆ ಕಾರಣಾಂತರದಿಂದ ಕಳೆದ ವಾರ ಅದು ರಿಲೀಸ್ ಆಗದೆ ಅದು ಈ ವಾರ ರಿಲೀಸ್ ಆಗ್ತಾ ಇದೆ. ಸಂಜಯ್ ದತ್, ನಿಖಿಲಾನಂದ ನಿರ್ಮಾಣದ ಈ ಸಿನಿಮಾವನ್ನ ಅಭಿಜಿತ್ ಮೋಹನ್ ವಾರಂಗ್ ನಿರ್ದೇಶನ ಮಾಡಿದ್ದು, ಸಂಜಯ್ ದತ್ ಮುಖ್ಯ ಪಾತ್ರದಲ್ಲಿದ್ದಾರೆ. ಮತ್ತೊಂದು ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಪತಿ ಪತ್ನಿ ಔರ್ ಓದು.
ಇಲ್ಲಿ ಪತ್ನಿ ಪತ್ನಿ ಅವ್ರು ಓ ಅನ್ನೋ ಸಿನಿಮಾ ಇತ್ತು, ಇಲ್ಲಿ ದೋ ಅನ್ನೋದು ಮಾತ್ರ ಸೇರ್ಕೊಂಡಿದೆ. ಸೊ ಹೀಗಾಗಿ ಇದೊಂದು ಪತಿ ಪತ್ನಿ ಅವ್ರ ಓದು, ಆ ಓದು ಯಾರು ಅನ್ನೋದು ಈ ಸಿನಿಮಾದ ಇಂಟ್ರೆಸ್ಟಿಂಗ್ ವಿಷಯ. ಇದನ್ನ ಮುದಸ್ಸರ್ ಅಜೀಜ್ ನಿರ್ದೇಶನ ಮಾಡಿದ್ದು. ಈ ಸಿನಿಮಾದಲ್ಲಿ ಆಯುಷ್ಮಾನ್ ಖುರಾನಾ ಹಾಗೂ ಸಾರಾ ಅಲಿ ಖಾನ್ ಅಭಿನಯಿಸಿದ್ದಾರೆ. ಇನ್ನೊಂದು IIZ. ಏನಪ್ಪ ಇದು IIZ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಝಾಂಬೀಸ್ ಅನ್ನುವಂತಹ ಒಂದು ಕಾಮಿಡಿ ಹಾರರ್ ಸಿನಿಮಾ ತೆರೆ ಕಾಣ್ತಾ ಇದೆ. ನವಗುಂಜಾರ ಅನ್ನುವಂತಹ ಕ್ರೈಮ್ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ. ಒಟ್ಟು 4 ಸಿನಿಮಾಗಳು ಹಿಂದಿಯಲ್ಲಿ ತೆರೆ ಕಾಣ್ತಾ ಇದೆ. ಇನ್ನ ನಾವು ತೆಲುಗು ಭಾಷೆಯಲ್ಲಿ ಕೂಡ 4 ಸಿನಿಮಾಗಳು ತೆರೆ ಕಾಣ್ತಾ ಇದೆ. ಮಿಸ್ಟರ್ ವರ್ಕ್ ಫ್ರಮ್ ಹೋಮ್ ಅನ್ನುವಂಥ ಒಂದು ಕಾಮಿಡಿ ರೊಮ್ಯಾಂಟಿಕ್. ಈ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಇತ್ತೀಚಿನ ಅಂದ್ರೆ ಈ ಕೆಲವು 2 ದಿನಗಳಿಂದ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಯಾಕೆ ಅಂತ ನಿಮಗೂ ಗೊತ್ತು. ಅದು ವರ್ಕ್ ಫ್ರಮ್ ಹೋಮ್ ಎಲ್ಲರೂ ಮಾಡಬೇಕು 1 ವರ್ಷ ಅಂತ ನಮ್ಮ ಪ್ರಧಾನಿಗಳು ಹೇಳಿದ್ದು ಅಂತ. ಈಗ ನೋಡಿ, ಇದ್ದಕ್ಕಿದ್ದಂತೆ ಅದೇ ಹೆಸರಿನ ಒಂದು ಸಿನಿಮಾ ಬರ್ತಾ ಇದೆ, ಮಿಸ್ಟರ್ ವರ್ಕ್ ಫ್ರಮ್ ಹೋಮ್. ಏನಿದೆ ಅಂತ ನೋಡಬಹುದು. ಶಿವಂ ಶೈವಂ ಅನ್ನುವಂಥ ಒಂದು ಸಿನಿಮಾ, 1989 ಫೈಲ್ ಕೇಸ್ ಅನ್ನುವಂತಹ ಮೈಥಾಲಜಿಕಲ್ ಥ್ರಿಲ್ಲರ್ ಸಿನಿಮಾ. ಹರಡು ಅನ್ನುವಂತಹ ಮತ್ತೊಂದು ಆಕ್ಷನ್ ಸಿನಿಮಾ. ಇದು ಕೂಡ ಕಳೆದ ವಾರ ತೆರೆ ಕಾಣಬೇಕಾಗಿತ್ತು, ಕಾರಣಾಂತರದಿಂದ ಅದು ಲಾಸ್ಟ್ ಟೈಮ್ ತೆರೆ ಕಾಣದೆ ಈಗ ತೆರೆ ಕಾಣ್ತಾ ಇದೆ. ಇನ್ನು ಅರೆಯ ಅಪೇಂದ್ರ ಅನ್ನುವಂಥ ಒಂದು ಥ್ರಿಲ್ಲರ್. ಒಟ್ಟು 4 ಸಿನಿಮಾಗಳು ತೆಲುಗು ಭಾಷೆಯಲ್ಲಿ ತೆರೆ ಕಾಣ್ತಾ ಇದ್ದಾವೆ. ತಮಿಳು ಸಿನಿಮಾಗಳು 3. ಕರಪ್ಪು ಅನ್ನುವಂತಹ ಒಂದು ತಮಿಳು, ಮೂಲತಃ ತಮಿಳು ಭಾಷೆಯಲ್ಲಾದ್ರೂ ಕೂಡ ಇದು ಕನ್ನಡ, ತೆಲುಗು ಹಾಗೂ ಮಲಯಾಳಂ ಭಾಷೆಯಲ್ಲಿ ತೆರೆ ಕಾಣ್ತಾ ಇದೆ. ಇದು ತೆರೆ ಕಾಣ್ತಾ ಇರೋದು ಮೇ 14ಕ್ಕೆ. RJ ಬಾಲಾಜಿ ನಿರ್ದೇಶನದ ಈ ಸಿನಿಮಾದಲ್ಲಿ ಸೂರ್ಯ ಶಿವಕುಮಾರ್ ಹಾಗೂ ತ್ರಿಷಾ ಕೃಷ್ಣನ್ ಮುಖ್ಯ ಪಾತ್ರದಲ್ಲಿದ್ದಾರೆ. ಮಾಯನ್ ಅನ್ನುವಂತಹ ಒಂದು ಸಿನಿಮಾ ಫ್ಯಾಂಟಸಿ ಥ್ರಿಲ್ಲರ್. ಮೂಲತಃ ಇದು ತಮಿಳು ಭಾಷೆಯದ್ದಾದ್ರೂ ಕೂಡ ಹಿಂದಿಯಲ್ಲಿ ಕೂಡ ತೆರೆ ಕಾಣ್ತಾ ಇದೆ. ಸತ್ಯೇಂದ್ರು ಮಾರುಧು ವಾನಿಲೈ ಅನ್ನುವಂತಹ ಒಂದು ರೊಮ್ಯಾಂಟಿಕ್ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ. ಒಟ್ಟು 3 ಸಿನಿಮಾಗಳು ಈ ವಾರ ತಮಿಳು ಭಾಷೆಯಿಂದ ತೆರೆ ಕಾಣ್ತಾ ಇರೋದು. ಇನ್ನು ಮಲಯಾಳಮಲ್ಲಿ 2 ಸಿನಿಮಾ. ಅತಿರೆಡಿ ಅನ್ನುವಂತಹ ಒಂದು ಮಲಯಾಳಂ ಸಿನಿಮಾ. ಮೂಲತಃ ಮಲಯಾಳಂ ಆದ್ರೂ ಕೂಡ ಇದು ಕನ್ನಡ, ತಮಿಳು, ತೆಲುಗು ಹಾಗೂ ಹಿಂದಿ ಭಾಷೆಯಲ್ಲಿ ತೆರೆ ಕಾಣ್ತಾ ಇದೆ. ಇದು ಕೂಡ ಮೇ 14ಕ್ಕೆ ತೆರೆ ಕಾಣ್ತಾ ಇದೆ. ಇದೊಂದು ಆಕ್ಷನ್ ಕಾಮಿಡಿ ಸಿನಿಮಾ. ಅನಿರುದ್ಧನ್ ನಿರ್ದೇಶಿಸಿದ ಈ ಸಿನಿಮಾದಲ್ಲಿ ಬೇಸಿಲ್ ಜೋಸೆಫ್ ಬಂಡವಾಳ ಹಾಕಿ ಮುಖ್ಯ ಪಾತ್ರದಲ್ಲಿದ್ದಾರೆ. ಇನ್ನೊಂದು ಸಿನಿಮಾ ಮಲಯಾಳಮಲ್ಲಿ ಸ್ವಚ್ಛಂದ ಮೃತ್ಯು ಅಂತ. ಸ್ವಚ್ಛಂದ ಮೃತ್ಯು ನಿಮ್ಗೆ ಅರ್ಥ ಆಗಿರ್ಬೋದಲ್ವಾ? ಏನಿರ್ಬೋದು ಈ ಸಿನಿಮಾದಲ್ಲಿ? ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ. ಇನ್ನು ಇಂಗ್ಲಿಷಲ್ಲಿ 2 ಸಿನಿಮಾ. ಹುಕುಮ್ ಅನ್ನುವಂಥ ಒಂದು ಹಾರರ್ ಥ್ರಿಲ್ಲರ್. ಐರನ್ ಮೈಡನ್ ಬರ್ನಿಂಗ್ ಆಂಬಿಷನ್ ಅನ್ನುವಂಥ ಒಂದು ಮ್ಯೂಸಿಕಲ್ ಸಿನಿಮಾ ಕೂಡ ತೆರೆ ಕಾಣ್ತಾ ಇದ್ದಾವೆ. ಇವಿಷ್ಟು ಒಟ್ಟು 19 ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇರೋದು. ಒಂದು ವಿಷಯ ಅಂತೂ ಬಹಳ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ದೇನೆಂದ್ರೆ, ಸಾಕಷ್ಟು ಸಿನಿಮಾಗಳು ಪ್ರತಿ ವಾರ ತೆರೆ ಕಾಣ್ತಾ ಇರ್ತವೆ. ಆ ಸಿನಿಮಾಗಳು ಯಾಕೆ ತೆರೆ ಕಾಣ್ತಾ ಇದ್ದಾವೆ, ಅದರ ವಿಷಯ ಏನು, ನಾವು ಯಾಕೆ ಆ ಸಿನಿಮಾ ನೋಡಬೇಕು ಅನ್ನೋ ವಿಷಯದ ಬಗ್ಗೆ ಪ್ರತಿ ವಾರ ಕಾಕಾದ ನಾನು ನಿಮಗೆ ಎಲ್ಲ ವಿವರವನ್ನ ಕೊಡ್ತೀನಿ. ಈ ವಿವರವನ್ನ ನೀವು ಕೇಳ್ಕೊಂಡು ಎಲ್ಲಿ ಕೇಳ್ಬೋದು? ನೀವು ಪತ್ರಿಕೆ ಓದಕ್ಕಾಗದೇ ಇರ್ಬೋದು, ಅಥವಾ ಬೇರೆ ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡಕ್ಕಾಗದೇ ಇರ್ಬೋದು. ನೀವು ಕಾರಲ್ಲಿ ಹೋಗುವಾಗ, ಆಫೀಸ್ಗೆ ಹೋಗುವಾಗ ಇದನ್ನ ನೀವು ಹಾಕೊಂಡು ಕೇಳ್ತಾ ಹೋಗ್ಬಿಟ್ರೆ ನಿಮ್ಗೆಲ್ಲಾ ವಿಷಯಗಳು ತಿಳಿಯುತ್ತೆ. ನೀವು ಸಿನಿಮಾಗಳನ್ನ ಆಯ್ಕೆ ಮಾಡಿಕೊಂಡು ಸಿನಿಮಾ ಮಂದಿರಕ್ಕೆ ಹೋಗಿ ನೋಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ರಿಯಲ್ ಮರ್ಕೆರ ಸಹಯೋಗದಿಂದ ಆಗ್ತಾ ಇರ್ತಕ್ಕಂಥ ನಮ್ಮ ಈ ಕಾರ್ಯಕ್ರಮವನ್ನ ನೀವು ಹೆಚ್ಚು ಶೇರ್ ಮಾಡಿ, ಹೆಚ್ಚು ಜನ ಕೇಳಿ, ಸಿನಿಮಾದ ಬಗ್ಗೆ ಒಲವನ್ನು ಉಳಿಸಿಕೊಳ್ಳಿ. ದೊಡ್ಡದಾದ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿ ಉಳಿಬೇಕು ಅಂತಾದ್ರೆ ನೀವೆಲ್ಲರೂ ಕೂಡ ಸಿನಿಮಾ ಮಂದಿರದಲ್ಲೇ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ, ಮುಂದಿನ ವಾರ ಮತ್ತಷ್ಟು ಸಿನಿಮಾಗಳ ಜೊತೆಗೆ ನಿಮ್ ಜೊತೆಗೆ ಮಾತಾಡ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.